Good morning, dear friends. Today we'll start with the session number 34 of unit number 5, amplifiers and oscillators. So in the previous session number 33, we have studied the amplifier definition, faithful amplification and classification. So we'll repeat or we'll glance the previous session. So what is amplifier? Amplifier is a device, an electronic device which strengthens the weak signal or which amplifies the weak signal. Input circuit ಅಲ್ಲಿ ಸಿಗ್ನಲ್ ವೀಕ್ ಸಿಗ್ನಲ್ನ ಕೊಡ್ತು ಅಂತಂದರೆ ಔಟ್ಪುಟ್ ಸರ್ಕ್ಯೂಟಲ್ಲಿ ಸ್ಟ್ರಾಂಗ್ ಸಿಗ್ನಲ್ ಸಿಗುತ್ತೆ. ಸೊ ಇನ್ಪುಟ್ ಸರ್ಕ್ಯೂಟಲ್ಲಿ ವೀಕ್ ಸಿಗ್ನಲ್ನ ಔಟ್ಪುಟ್ ಸರ್ಕ್ಯೂಟಲ್ಲಿ ಸ್ಟ್ರಾಂಗ್ ಮಾಡೋ ಅಂಥ ಡಿವೈಸ್ ಈಸ್ ಕಾಲ್ಡ್ ಆಸ್ ಅ ಆಂಪ್ಲಿಫೈಯರ್. ಈ ಪ್ರೋಸೆಸ್ನ ಏನಂತೀವಿ ಅಂತಂದರೆ ಆಂಪ್ಲಿಫಿಕೇಷನ್ ಅಂತ ಅಂತೀವಿ. ಇದನ್ನೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿರೋಂಥದ್ದು, ಸೆಷನ್ ನಂಬರ್ 33ಯಲ್ಲಿ ಸ್ಟಡಿ ಮಾಡಿರೋಂಥದ್ದು. ನೆಕ್ಸ್ಟ್ ಏನು ಹೇಳಿದ್ವಿ, ಫೇತ್ಫುಲ್ ಆಂಪ್ಲಿಫಿಕೇಷನ್ ಅಂತ ಅಂದ್ವಿ. ಫೇತ್ಫುಲ್ ಆಂಪ್ಲಿಫಿಕೇಷನ್ ಅಂತಂದರೆ ಸೊ ವಿತೌಟ್ ಚೇಂಜಿಂಗ್ ದ ಫಿಸಿಕಲ್ ಶೇಪ್ ಆಫ್ ದ ಇನ್ಪುಟ್ ಸಿಗ್ನಲ್ ಆಂಪ್ಲಿಫೈಡ್ ಫಾರ್ಮಲ್ಲಿ ಕಲೆಕ್ಟ್ರಲ್ಲಿ ರಿಸೀವ್ ಮಾಡ್ಕೊಳ್ಳೋ ಅಂಥದ್ದನ್ನು ಫೇತ್ಫುಲ್ ಆಂಪ್ಲಿಫಿಕೇಷನ್ ಅಂದ್ವಿ. ಇನ್ ಅದರ್ ವರ್ಡ್ಸ್, the input signal has to be amplified at the output circuit without changing the shape is known as a faithful amplification. So this amplification or the faithful amplification is achieved satisfying the three conditions. So these conditions ಯಾವ್ದು ಅಂತಂದರೆ ಪ್ರಾಪರ್ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್. ಪ್ರಾಪರ್ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಅಂದರೆ IB 0 ಇತ್ತು ಅಂದಾಗ ಕಲೆಕ್ಟ್ರಲ್ಲಿ ಕರೆಂಟ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಫೇತ್ಫುಲ್ ಆಂಪ್ಲಿಫಿಕೇಷನ್ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ ಕಂಡೀಷನ್ನು ಇನ್ಪುಟ್ ಸರ್ಕ್ಯೂಟು ಫಾರ್ವರ್ಡ್ ಬಯಾಸ್ ಆಗಿರಬೇಕು. ಔಟ್ಪುಟ್ ಸರ್ಕ್ಯೂಟ್ ಹ್ಯಾಸ್ ಟು ಬಿ ರಿವರ್ಸ್ ಬಯಾಸ್ಡ್. ಸೊ ವೆನ್ ದೀಸ್ ತ್ರೀ ಕಂಡೀಷನ್ಸ್, ದಟ್ ಈಸ್ ಪ್ರಾಪರ್ ಝೀರೋ ಸಿಗ್ನಲ್ collector current, and the second condition input circuit should be forward biased, and the third condition output circuit should be reverse biased, has achieved, will have the faithful amplification. ಸೊ ಲಾಸ್ಟ್ ಕ್ಲಾಸಲ್ಲೇ ಇನ್ನೇನು ಅಂದರೆ 33ಯಲ್ಲಿ ಇನ್ನೇನು ಸ್ಟಡಿ ಮಾಡಿದ್ವಿ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಆಂಪ್ಲಿಫೈಯರ್ಸ್. ಸೊ ಯಾವುದೇ ಥರ ಕ್ಲಾಸಿಫೈ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದ ಪವರ್. ಸೊ ಪವರ್ ಆಂಪ್ಲಿಫೈಯರ್ಸ್ ಅಂತ ಅಂತೀವಿ. ಆ್ಯಂಡ್ ಡಿಪೆಂಡಿಂಗ್ ಅಪಾನ್ ದ ಫ್ರೀಕ್ವೆನ್ಸಿ ಯಾವ್ಯಾವ ಥರ ಫ್ರೀಕ್ವೆನ್ಸಿನ ಹ್ಯಾಂಡ್ಲ್ ಮಾಡುತ್ತವೆ ಅಂತ ಅನ್ನೋದ್ರ ಮೇಲೂ ಆಂಪ್ಲಿಫೈಯರ್ಸ್ನ ಕ್ಲಾಸಿಫೈ ಮಾಡಿದ್ವಿ. ಆ್ಯಂಡ್ ಕಾನ್ಫಿಗರೇಷನ್, ಮೇನ್ಲಿ ಕಾನ್ಫಿಗರೇಷನ್. ಸೊ ಕಾನ್ಫಿಗರೇಷನ್, ಡಿಪೆಂಡಿಂಗ್ ಅಪಾನ್ ದ ಕಾನ್ಫಿಗರೇಷನ್, ದ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ಸ್ ಆರ್ ಕ್ಲಾಸಿಫೈಡ್ ಆಸ್ CE ಆಂಪ್ಲಿಫೈಯರ್ಸ್, CC ಆಂಪ್ಲಿಫೈಯರ್ಸ್ ಆ್ಯಂಡ್ CB ಆಂಪ್ಲಿಫೈಯರ್ಸ್. CE ಆಂಪ್ಲಿಫೈಯರ್ಸ್ ಅಂತಂದರೆ ಕಾಮನ್ ಎಮಿಟರ್ ಆಂಪ್ಲಿಫೈಯರ್ಸ್, ಕಾಮನ್ ಬೇಸ್ ಆಂಪ್ಲಿಫೈಯರ್ಸ್ ಆ್ಯಂಡ್ ಕಾಮನ್ ಕಲೆಕ್ಟರ್ ಆಂಪ್ಲಿಫೈಯರ್ಸ್. ಸೊ ಪವರ್ ಮೇಲೆ ಅಥವಾ ಪವರ್ ಹ್ಯಾಂಡ್ಲ್ ಮಾಡೋದ್ರ ಮೇಲೆ ಯಾವ್ಯಾವ ಕ್ಲಾಸಿಫಿಕೇಷನ್ ಇರುತ್ತೆ ಅಂದರೆ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ AB ಆ್ಯಂಡ್ ಕ್ಲಾಸ್ C ಆಂಪ್ಲಿಫೈಯರ್ಸ್. ಆ್ಯಂಡ್ ದ ಥರ್ಡ್ ಕ್ಲಾಸಿಫಿಕೇಷನ್ ಈಸ್ ದ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಮೇಲೆ ಕ್ಲಾಸಿಫೈ ಮಾಡ್ತಿದ್ದೀವಿ ಅಂತಂದರೆ ಸೊ ಆಡಿಯೋ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್ಸ್ ಆ್ಯಂಡ್ ದ ರೇಡಿಯೋ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್ಸ್. ಸೊ ಕೀಪಿಂಗ್ ದೀಸ್ ಇನ್ ಮೈಂಡ್, ವಿಲ್ ಸ್ಟಾರ್ಟ್ ವಿತ್ ದ ಸೆಷನ್ ನಂಬರ್ 33. ಈ 33ಯಲ್ಲಿ ಸೊ ಏನು ಓದ್ತೀವಿ ಅಂತಂದರೆ ಟ್ರಾನ್ಸಿಸ್ಟರ್ CE ಆಂಪ್ಲಿಫೈಯರ್ ವಿತ್ ದ ಬಯಾಸಿಂಗ್. ಸೊ ನಮಗೆ ಬಯಾಸಿಂಗ್ ಬೇಕು. ಟ್ರಾನ್ಸಿಸ್ಟರು ಪ್ರಾಪರ್ ಆಪ್ರೇಷನ್ ಆಗಬೇಕು ಅಂತಂದರೆ ಅಥವಾ ಪ್ರಾಪರ್ ಸಿಗ್ನಲ್ನ ಇನ್ಪುಟ್ ಸಿಗ್ನಲ್ನ ಆಂಪ್ಲಿಫೈ ಮಾಡಬೇಕು ಅಂತಂದರೆ ಬಯಾಸಿಂಗ್ ಬೇಕು. ಸೊ ಇನ್ಪುಟ್ ಸರ್ಕ್ಯೂಟಲ್ಲೂ ಬಯಾಸ್ ಆಗ್ತಿರಬೇಕು, ಔಟ್ಪುಟ್ ಸರ್ಕ್ಯೂಟಲ್ಲೂ ಬಯಾಸ್ ಆಗ್ತಿರಬೇಕು. ಸೊ ಬಯಾಸಿಂಗ್ ಹೇಳೋದ್ರ ಮೇಲೇ ಇನ್ಪುಟ್ ಸರ್ಕ್ಯೂಟ್ ಶುಡ್ ಬಿ ಫಾರ್ವರ್ಡ್ ಬಯಾಸ್ಡ್ ಆ್ಯಂಡ್ ಔಟ್ಪುಟ್ ಸರ್ಕ್ಯೂಟ್ ಶುಡ್ ಬಿ ರಿವರ್ಸ್ ಬಯಾಸ್ಡ್. ಸೊ ಈ ಥರ ಬಯಾಸಿಂಗ್ ಸರ್ಕ್ಯೂಟನ್ನ ಹಾಕ್ಕೊಂಡು CE ಆಂಪ್ಲಿಫಿಕೇಷನ್ನ CE ಕಾನ್ಫಿಗರೇಷನಲ್ಲಿ ಯಾವ ಥರ ತಗೋತೀವಿ ಅನ್ನೋದನ್ನು ಈ ಚಾಪ್ಟ್ರಲ್ಲಿ ಸ್ಟಡಿ ಮಾಡ್ತೀವಿ ಅಥವಾ ಈ ಸೆಷನಲ್ಲಿ ಸ್ಟಡಿ ಮಾಡ್ತೀವಿ. ಸೊ CE ಆಂಪ್ಲಿಫೈಯರ್ ಅಂತಂದರೆ input of the amplifier is taken from the base terminal and the output is collected from the collector terminal. The emitter is common between the input circuit and the output circuit. So that is why this is called as CE amplifier. ಸೊ ಬಯಾಸಿಂಗ್ನ ಅಡಿಷನಲ್ ಆಗಿ ಬಯಾಸಿಂಗ್ನ ಹಾಕ್ಕೊತಾ ಇದ್ವಿ. ಹಾಗಾಗಿ CE ಆಂಪ್ಲಿಫೈಯರ್ ವಿತ್ ದ ಬಯಾಸಿಂಗ್. ಸರ್ಕ್ಯೂಟ್ ಈಸ್ ಶೋನ್ ಇನ್ ಅ PPT. ಸೊ ಸರ್ಕ್ಯೂಟಲ್ಲಿ ಏನೇನಿರುತ್ತೆ, ದ ಇನ್ಪುಟ್ ಸಿಗ್ನಲ್ ಒಂದು ಕೊಟ್ಟಿದ್ದೀವಿ, ಔಟ್ಪುಟ್ ಸಿಗ್ನಲ್ ಆಂಪ್ಲಿಫೈಡ್ ಫಾರ್ಮಲ್ಲಿ ಔಟ್ಪುಟ್ ಸಿಗ್ನಲ್ ತೊಗೊತಾ ಇದ್ದೀವಿ. ಸೊ ಇನ್ಪುಟ್ ಸರ್ಕ್ಯೂಟ್ಗೆ ಏನೇನು ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ರೆಸಿಸ್ಟೆನ್ಸಸ್ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ದಟ್ ಈಸ್ R1 ಆ್ಯಂಡ್ R2.
ಔಟ್ಪುಟ್ ಸರ್ಕ್ಯೂಟ್ ಹತ್ರ ಏನೇನು ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಆರ್ ಇ ಇದೆ, ಆರ್ ಸಿ ಇದೆ, ಮತ್ತು ಕೆಪಾಸಿಟರ್ಸ್ ಇದ್ದಾವೆ, 3 ಕೆಪಾಸಿಟರ್ಸ್ ಇದ್ದಾವೆ. ಸೊ ಈ ರೆಸಿಸ್ಟೆನ್ಸಸ್ಸು R1, R2, RC, RE ಆ್ಯಂಡ್ ಕೆಪಾಸಿಟರ್ಸ್ ಸಿ ಇನ್, ಸಿ ಸಿ, ಸಿ ಇ ಏನೇನು ಅಂತ ಡೀಟೇಲ್ ಆಗಿ ನೋಡೋಣ. ಸೊ ನಾವು ಬಯಾಸಿಂಗ್ ಸರ್ಕ್ಯೂಟ್ ಅಂದರೆ R1, R2, RE ಮೂರೂ ಸೇರಿಸಿ ಬಯಾಸಿಂಗ್ ಸರ್ಕ್ಯೂಟ್ ಅಂತ ಅಂತೀವಿ. ಬಯಾಸಿಂಗ್ ಸರ್ಕ್ಯೂಟಲ್ಲಿ 3 ರೆಸಿಸ್ಟೆನ್ಸ್ ಇರುತ್ತೆ. ವಿಚ್ ಆರ್ ದೋಸ್ ರೆಸಿಸ್ಟೆನ್ಸಸ್? R1, R2, RE. These resistance forms the biasing and stabilization also. A biasing circuit must establish a proper operating point, otherwise a part of the negative half cycles of the signal may be cut off in the output circuit. So ಈ biasing ಪ್ರಾಪರ್ ಆಗಿರಲಿಲ್ಲ ಅಂತಂದರೆ ಈ ನೆಗೆಟಿವ್ ಹಾಫ್ ಸೈಕಲ್ಲು ಕಟ್ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಕಟ್ ಆಫ್ ಆ ಚಾನ್ಸಸ್ ಆರ್ ನಾಟ್, ಸೊ ನ್ಯಾಚುರಲಿ ಕಟ್ ಆಫ್ ಆಗುತ್ತೆ. ಅದಕ್ಕೋಸ್ಕರನೇ ಅಡಿಷನಲ್ ಬಯಾಸಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಯೂಸಿಂಗ್ R1 ಆ್ಯಂಡ್ R2. RE ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ಥರ್ಮಲ್ ಸ್ಟೆಬಿಲೈಸೇಷನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ REನ ಯೂಸ್ ಮಾಡ್ತಾ ಇದ್ದೀವಿ. ದ ರೆಸಿಸ್ಟೆನ್ಸಸ್ ವಿಚ್ ಈಸ್ ಕನೆಕ್ಟೆಡ್ ಟು ದ ಎಮಿಟರ್. ಆ್ಯಂಡ್ ನೆಕ್ಸ್ಟ್ ಕೆಪಾಸಿಟರ್ಸ್ ಬಗ್ಗೆ ಹೇಳೋಣ. ಸೊ ಕೆಪಾಸಿಟರ್ಸ್ ಯಾವ್ದ್ಯಾವ್ದು ಕನೆಕ್ಟ್ ಮಾಡ್ಕೊಂಡಿದ್ದೀವಿ? ಸಿ ಇನ್ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಸಿ ಇ ಆ್ಯಂಡ್ ಸಿ ಸಿ. ಸೊ ದಿಸ್ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ಸಿ ಇನ್ ಈಸ್ ಯೂಸ್ ಟು ಕಪಲ್ ದ ಸಿಗ್ನಲ್ ಆಫ್ ದ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್. ಸೊ ಸಿಗ್ನಲ್ ಕಪಲ್ ಮಾಡಬೇಕಲ್ವಾ, ಇನ್ಪುಟ್ ಸಿಗ್ನಲ್ನ ಬೇಸ್ ಟು ಎಮಿಟರ್ ಜಂಕ್ಷನ್ಗೆ ಕೊಡ್ತಾ ಇದ್ದೀವಿ. ಸೊ ಥ್ರೂ ದ ಸಿ ಇನ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಇನ್ಪುಟ್ ಸಿಗ್ನಲ್. ಸೊ ಏನು ಮಾಡುತ್ತೆ ಸಿ ಇನ್ನು? ಸಿನ್ಸ್ ದ ಕೆಪಾಸಿಟರ್ ಹ್ಯಾಸ್ highest ಅಥವಾ maximum or I can say infinite resistance or infinite impedance or infinite reactance to the DC, it will allow only AC. ಸೊ ಎ ಸಿನ ಮಾತ್ರ ಬೇಸ್ ಟು ಎಮಿಟರ್ ಜಂಕ್ಷನ್ಗೆ ಕೊಡೋಕ್ಕೋಸ್ಕರ ಸಿ ಇನ್ನ ಅಥವಾ ಇನ್ಪುಟ್ ಕೆಪಾಸಿಟರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಇಟ್ ವಿಲ್ ಅಲೋ ಎ ಸಿ ಆ್ಯಂಡ್ ಇಟ್ ವಿಲ್ ಬ್ಲಾಕ್ ದ ಡಿ ಸಿ. ಆ್ಯಂಡ್ ನೆಕ್ಸ್ಟ್ ಈಸ್ R2 and then change the bias. The capacitor C in will allow only AC signal but isolates the DC from the signal. And another capacitor CE is connected. So this CE is called as a emitter bypass capacitor. And usually C in is about 10 microfarads and CE is about 100 microfarad is used. ಆ್ಯಂಡ್ ದ RE ಈಸ್ ಈ ಇದು ಬೈಪಾಸ್ ಮಾಡೋದಕ್ಕೋಸ್ಕರ ಈ ಸಿ ಇ ಕೆಪಾಸಿಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಯೂಸ್ ಮಾಡಲಿಲ್ಲ ಅಂತಂದರೆ ದ ಸಿ ಇ ಕೆಪಾಸಿಟರ್ನ ಅಥವಾ ಕೆಪಾಸಿಟರ್ ಕನೆಕ್ಟೆಡ್ ಅಕ್ರಾಸ್ ದ ಎಮಿಟರ್ ಯೂಸ್ ಮಾಡಲಿಲ್ಲ ಅಂತಂದರೆ ಆಂಪ್ಲಿಫೈಡ್ ಎ ಸಿ ಸಿಗ್ನಲ್ ವಿಲ್ ಫ್ಲೋ ಥ್ರೂ ದ RE ವಿಲ್ ಕಾಸ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್. ಸೊ ಈಗ ಸಿ ಇ ಏನು ಮಾಡುತ್ತೆ ಅಂತಂದರೆ ಆಂಪ್ಲಿಫೈಡ್ ಫಾರ್ಮ್ನ ವೋಲ್ಟೇಜ್ನ ಅಲ್ಲಿಗೆ REಗೆ ಹೋಗ್ದಿರೋ ಹಂಗೆ ನೋಡಿಕೊಂಡು ಡ್ರಾಪ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಆ್ಯಂಡ್ ಹೆನ್ಸ್ ದ ಸಿ ಇ ಈಸ್ ಅ ಮಸ್ಟ್. ಆ್ಯಂಡ್ ಅನದರ್ ಕೆಪಾಸಿಟರ್ ಸಿ ಸಿ ಈಸ್ ಯೂಸ್. ಸೊ ದಿಸ್ ಕೆಪಾಸಿಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಪ್ಲಿಂಗ್ ಕೆಪಾಸಿಟರ್ ಆ್ಯಂಡ್ ದಿಸ್ ಮೇ ಅರೌಂಡ್ 10 ಮೈಕ್ರೋಫ್ಯಾರಡ್. ಸೊ ಇದು ಸಿ ಇನ್ನು 10 ಮೈಕ್ರೋಫ್ಯಾರಡ್ ಆಗಿತ್ತು ಅಂತಂದರೆ ಸಿ ಇ 100 ಮೈಕ್ರೋಫ್ಯಾರಡ್ ಆಗಿತ್ತು. ಕೆಪಾಸಿಟರ್ ಇನ್ಪುಟ್ ಕೆಪಾಸಿಟರ್ 10 ಮೈಕ್ರೋಫ್ಯಾರಡ್. Capacitor connected across the emitter is 100 microfarad and CC, that is coupling capacitor, is about 10 microfarad. ಸೊ ಇದನ್ನು ಏನಕ್ಕೆ ಕನೆಕ್ಟ್ ಮಾಡ್ಕೊಳ್ತಿದ್ದೀವಿ ಅಂತಂದರೆ the bias condition of the next stage will be drastically changed due to shunting effect of the RC. ಸೊ ಈಗ ನೆಕ್ಸ್ಟ್ ಸ್ಟೇಜ್ ಬೇಕು ಅಂತಂದರೆ ಈ ಸ್ಟೇಜಿಂದ ಫಸ್ಟ್ ಸ್ಟೇಜಿಂದ ಆಂಪ್ಲಿಫೈಡ್ ಫಾರ್ಮ್ ಈಸ್ ನಾಟ್ ಸಫಿಷಿಯೆಂಟ್ ಅಥವಾ ಇನ್ನೂ ಜಾಸ್ತಿ ಆಂಪ್ಲಿಫೈ ಆಗಬೇಕು ಅಂದರೆ ನೆಕ್ಸ್ಟ್ ಸ್ಟೇಜ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ನೆಕ್ಸ್ಟ್ ಸ್ಟೇಜನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಿ ಸಿ ಕೆಪಾಸಿಟರ್ನ ಯೂಸ್ ಮಾಡಿದ್ದೀವಿ. ಸೊ ಇದನ್ನು ಯೂಸ್ ಮಾಡಲಿಲ್ಲ ಅಂತಂದರೆ ದ ಬಯಾಸ್ ಕಂಡೀಷನ್ ಆಫ್ ದ ನೆಕ್ಸ್ಟ್ ಸ್ಟೇಜ್ ವಿಲ್ ಬಿ ಡ್ರಾಸ್ಟಿಕಲಿ ಚೇಂಜ್ ಡ್ಯೂ ಟು ಶಂಟಿಂಗ್ ಎಫೆಕ್ಟ್ ಆಫ್ ದ RC. ದಿಸ್ ಈಸ್ ಬಿಕಾಸ್ RC ವಿಲ್ ಕಮ್ ಇನ್ ಪ್ಯಾರಲಲ್ ವಿತ್ ದ upper resistance R1 of the biasing network of the next stage, thereby altering the biasing conditions of the later. In short, the coupling capacitor isolates the DC of one stage from the next stage.
ಸೊ ಇದು ಕಪ್ಲಿಂಗ್ ಕೆಪಾಸಿಟರ್ ಅಷ್ಟೇ ಅಲ್ಲ, ಅಂದರೆ ಕಪಲ್ ಮಾಡೋದಕ್ಕಷ್ಟೇ ಅಲ್ಲ, ನೆಕ್ಸ್ಟ್ ಸ್ಟೇಜಲ್ಲಿ ಈಗ ಇಲ್ಲಿ ಇನ್ಪುಟ್ ಸಿಗ್ನಲ್ ಹತ್ರ ಒಂದು ಇನ್ಪುಟ್ ಕೆಪಾಸಿಟರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀವಲ್ವ, ಅದೇ ಥರ ಕಪ್ಲಿಂಗ್ ಕೆಪಾಸಿಟರು ನೆಕ್ಸ್ಟ್ ಸ್ಟೇಜಲ್ಲಿರೋ ಅಂಥ ನೆಕ್ಸ್ಟ್ ಸ್ಟೇಜ್ಗೆ ಕನೆಕ್ಟ್ ಮಾಡಬೇಕಾಯ್ತು ಅಂತಂದಾಗ R1 R2 ಬಯಾಸಿಂಗಿಗೆ ಡ್ಯಾಮೇಜ್ ಮಾಡ್ತಿರೋ ಹಾಗೆ ಕಪ್ಲಿಂಗ್ ಕೆಪಾಸಿಟರ್ನ ಯೂಸ್ ಮಾಡ್ಕೊಂಡಿದ್ವಿ. ಸೊ ಈಗ ವೇರಿಯಸ್ ಸರ್ಕ್ಯೂಟ್ ಕರೆಂಟ್ಸ್ನ ಏನೇನು ನೋಡೋಣ. ಸೊ ಏನೇನು ಕರೆಂಟ್ ಫ್ಲೋ ಆಗುತ್ತೆ. ಇನ್ಪುಟ್ಟಲ್ಲಿ ಬೇಸ್ ಕರೆಂಟ್ ಒಂದಿರುತ್ತೆ, ಕಲೆಕ್ಟ್ರಲ್ಲಿ ಕಲೆಕ್ಟರ್ ಕರೆಂಟ್ ಇರುತ್ತೆ, ಎಮಿಟ್ರಲ್ಲಿ ಎಮಿಟರ್ ಕರೆಂಟ್ ಇರುತ್ತೆ. ಯಾವ್ಯಾವ ಥರದ ಕರೆಂಟ್ ಇದೆ ಅಂತ ನೋಡ್ಕೊಳ್ಳೋಣ. ಬೇಸ್ ಕರೆಂಟ್ ಅಂದರೆ ವೆನ್ ನೋ ಸಿಗ್ನಲ್ ಈಸ್ ಅಪ್ಲೈಡ್ ಟು ದ ಬೇಸ್ ಸರ್ಕ್ಯೂಟ್, ದ ಡಿ ಸಿ ಕರೆಂಟ್ ಅಥವಾ ಡಿ ಸಿ ಕರೆಂಟ್ ಬೇಸ್ ಕರೆಂಟ್ ಅಂತ ಅಂತೀವಿ. ಡಿ ಸಿ ಬೇಸ್ ಕರೆಂಟ್ IB ಫ್ಲೋಸ್ ಡ್ಯೂ ಟು ಬಯಾಸಿಂಗ್ ಸರ್ಕ್ಯೂಟ್. ವೆನ್ AC ಸಿಗ್ನಲ್ ಈಸ್ ಅಪ್ಲೈಡ್, ಸೊ ಅಂದರೆ AC ಸಿಗ್ನಲ್ಲು ಅಪ್ಲೈ ಮಾಡ್ತು ಅಂತ ಅಂದಾಗ ಬೇಸ್ ಕರೆಂಟ್ IB ಈಸ್ ಆಲ್ಸೋ ಫ್ಲೋಸ್. ದೇರ್ಫೋರ್ ದ ಅಪ್ಲಿಕೇಶನ್ ಆಫ್ ಸಿಗ್ನಲ್ ಟೋಟಲ್ ಬೇಸ್ ಕರೆಂಟ್ ಈಸ್ IB ಈಸ್ ಈಕ್ವಲ್ ಟು ಬೇಸ್ ಕರೆಂಟ್ ಪ್ಲಸ್ ದ AC ಕರೆಂಟ್, ದಟ್ ಈಸ್ IB. ಸೊ ಕಲೆಕ್ಟರ್ ಕರೆಂಟ್ ಏನು ಅಂತಂದರೆ ವೆನ್ ನೋ ಸಿಗ್ನಲ್ ಈಸ್ ಅಪ್ಲೈಡ್ ಎ DC ಕಲೆಕ್ಟರ್ ಕರೆಂಟ್ IC ಫ್ಲೋಸ್ ಡ್ಯೂ ಟು ಬಯಾಸಿಂಗ್ ಸರ್ಕ್ಯೂಟ್ ಇರೋದ್ರಿಂದ, ಏಕೆಂದರೆ VCCಯಿಂದ ವೋಲ್ಟೇಜ್ ಬರ್ತಿದೆ, ಆ ವೋಲ್ಟೇಜ್ ಬರ್ತಿರೋದನ್ನು R1 R2 ಡಿವೈಡ್ ಮಾಡಿಕೊಂಡು ಬೇಸಿಗೆ ಸಪ್ಲೈ ಕೊಡ್ತಾ ಇದ್ದಾವೆ. ಸೊ ಈಗ ಇನ್ಪುಟ್ಟಲ್ಲಿ ಸಿಗ್ನಲ್ಲೇ ಇರಲಿಲ್ಲ ಅಂತಂದಾಗ ಈಗ ಕಲೆಕ್ಟ್ರಲ್ಲಿ ಕರೆಂಟ್ ಇರುತ್ತೆ. ವೆನ್ AC ಈಸ್ ಅಪ್ಲೈಡ್ ದ AC ಕಲೆಕ್ಟರ್ ಕರೆಂಟ್ IC ಆಲ್ಸೋ ಫ್ಲೋಸ್. ಸೊ ಈಗ ಅದನ್ನು IC ಕರೆಂಟ್ ಅಂತ ಅಂತೀವಿ. ಟೋಟಲ್ ಆಗಿ ಒಂದು DC ಕರೆಂಟ್ ಹೋಗ್ತಿರುತ್ತೆ, ಇನ್ನೊಂದು AC ಕರೆಂಟು ಫ್ಲೋ ಆಗ್ತಿರುತ್ತೆ. ಸೊ ನೆಕ್ಸ್ಟು ಎಮಿಟರ್ ಕರೆಂಟ್ ಇರುತ್ತೆ. ಸೊ ದಿಸ್ ಎಮಿಟರ್ ಕರೆಂಟ್ ಈಸ್ ಆಲ್ಸೋ AC ಕರೆಂಟ್ ಆಸ್ ವೆಲ್ ಆಸ್ ದ DC ಕರೆಂಟ್. ಓಕೆ, ಸೊ ವೆನ್ ನೋ ಸಿಗ್ನಲ್ ಈಸ್ ಅಪ್ಲೈಡ್ ಎ DC ಎಮಿಟರ್ ಕರೆಂಟ್ IE ಫ್ಲೋಸ್ with the application of signal total emitter current is IE is also flows. So ಈಗ ಟೋಟಲ್ ಆಗಿ IE is equal to IC and IC, okay, so IE is equal to IC. Now how the working is performed by the common emitter amplifier, CE amplifier. ಸೊ ವರ್ಕಿಂಗ್ ಹೇಗಾಗುತ್ತೆ ಅಂತ ನೋಡೋಣ. ವರ್ಕಿಂಗ್ ಹೇಗಾಗುತ್ತೆ, ಇನ್ಪುಟ್ ಸಿಗ್ನಲಲ್ಲಿ ಇನ್ಪುಟ್ಟಲ್ಲಿ ಸಿಗ್ನಲ್ ಪಾಸ್ ಮಾಡ್ತಾ ಇದ್ದೀವಿ. ಕಾಮನ್ ಎಮಿಟರ್ ಆಂಪ್ಲಿಫೈಯರ್, in common emitter amplifier, if a V signal is given to the transistor base of the CE amplifier circuit, then a small amount of base current will flow. ಸೊ ಬೇಸ್ ಕರೆಂಟ್ ಸಿಗ್ನಲ್ನ ಬೇಸ್ ಟು ಎಮಿಟರ್ ಜಂಕ್ಷನಲ್ಲಿ ಕೊಡ್ತು ಅಂತ ಅಂದಾಗ ಬೇಸ್ ಕರೆಂಟಲ್ಲಿ ಫ್ಲೋ ಆಗ್ತಿರುತ್ತೆ, ಕರೆಂಟು ಬೇಸಲ್ಲಿ ಫ್ಲೋ ಆಗ್ತಿರುತ್ತೆ. ಹೆನ್ಸ್ ಮಚ್ ಲಾರ್ಜರ್ ಕರೆಂಟ್ ವಿಲ್ ಫ್ಲೋ ಥ್ರೂ ದ ಕಲೆಕ್ಟರ್ ಕರೆಂಟ್. ಸೊ ಇಲ್ಲಿ ಕರೆಂಟ್ IBಯಲ್ಲಿ ಕರೆಂಟ್ ಹೋಗ್ತಿದೆ ಅಂತಂದರೆ ಅದಕ್ಕಿಂತ ಜಾಸ್ತಿ ಕರೆಂಟು ಕಲೆಕ್ಟ್ರಲ್ಲಿ ಫ್ಲೋ ಆಗ್ತಿರುತ್ತೆ. ವೈ ದಿಸ್? ಬಿಕಾಸ್ ದ ಆಂಪ್ಲಿಫಿಕೇಷನ್ ಫ್ಯಾಕ್ಟರ್ ಇನ್ ಅ CE amplifier CE fashion is equal to beta is equal to IC divided by IB. So now IC is equal to beta times IB. So beta times is to base current, beta times the IB current will flow through the collector current, that is IC is equal to beta times IB. The voltage across resistance RC is very high. ವೋಲ್ಟೇಜು ಈ ರೆಸಿಸ್ಟೆನ್ಸ್ಗೆ ಏನು ಕನೆಕ್ಟ್ ಮಾಡ್ಕೊಂಡಿದ್ದೀವಿ ದಟ್ ಈಸ್ ವೆರಿ ಹೈ, ಆ್ಯಂಡ್ ಹೆನ್ಸ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ RC is also high. Thus a very high current flow appears in the collector circuit in the amplified form with the amplified weak base signal. Hence transistor acts as an amplifier. ಸೊ ಇನ್ಪುಟ್ಟಲ್ಲಿ ವೀಕ್ ಸಿಗ್ನಲ್ ಕೊಡ್ತು ಅಂತ ಅಂದಾಗ ಕಲೆಕ್ಟರ್ ಹತ್ರ ಔಟ್ಪುಟ್ ಸಿಗ್ನಲ್ಲು ಸ್ಟ್ರಾಂಗ್ ಆಗಿರುತ್ತೆ. ICನ ನೀವು ತೊಗೊಂಡು ಅಂತ ಅಂದಾಗ ಬೀಟಾ ಟೈಮ್ಸ್ ದ IB ವಿಲ್ ಫ್ಲೋ, ಬೀಟಾ ಟೈಮ್ಸ್ IB ಅಷ್ಟು ಕರೆಂಟು ಫ್ಲೋ ಆಗ್ತಿರುತ್ತೆ ಯಾವುದರಲ್ಲಿ, ಕಲೆಕ್ಟ್ರಲ್ಲಿ. ಸೊ ನಾವು ಈಗ ವರ್ಕಿಂಗ್ ಹಿಂಗೆ ಆಗ್ತಿದೆ ಅಂತ ಅಂದಾಗ ನ್ಯಾಚುರಲಿ ಸಿಗ್ನಲ್ಲು ಇನ್ಪುಟ್ ಸರ್ಕ್ಯೂಟಲ್ಲಿ ಅಪ್ಲೈ ಮಾಡಿರ್ತೀವಿ. ಔಟ್ಪುಟ್ ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂತ ನೋಡೋಣ. ಔಟ್ಪುಟ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಡಿಕ್ರೀಸಸ್, ಸೊ VCE ಡಿಕ್ರೀಸ್ ಆಗ್ತಿರುತ್ತೆ, ICRC ಇನ್ಕ್ರೀಸ್ ಆಗ್ತಿರುತ್ತೆ. ಸಿನ್ಸ್ ದ VCC ಇಸ್ ಕಾನ್ಸ್ಟೆಂಟ್, VCE ಇಸ್ ಈಕ್ವಲ್ ಟು ಮೈನಸ್ ICRC ಆಗುತ್ತೆ. VCE ದ ವೋಲ್ಟೇಜ್ ಅಕ್ರಾಸ್ ದ ಕಾಮನ್ ಎಮಿಟರ್ ಕಲೆಕ್ಟರ್ ಎಮಿಟರ್ ಈಸ್ ಮೈನಸ್ ಆಫ್ ICRC. ಅಂದರೆ
ಸೊ ವಿ ಸಿಯಲ್ಲಿ ಏನು ವೋಲ್ಟೇಜ್ ಅಪಿಯರ್ ಆಗ್ತಿರುತ್ತೋ ದಟ್ ವೋಲ್ಟೇಜ್ ಈಸ್ ಫೇಸ್ ರಿವರ್ಸಲ್ ಆಫ್ ಇನ್ಪುಟ್ ವೋಲ್ಟೇಜ್. ಇನ್ಪುಟ್ ವೋಲ್ಟೇಜು ಪಾಸಿಟಿವ್ ಹಾಫ್ ಇತ್ತು ಅಂತಂದರೆ ಔಟ್ಪುಟ್ಟಲ್ಲಿ ನೆಗೆಟಿವ್ ಹಾಫ್ ಇರುತ್ತೆ. ಸೊ ಇನ್ಪುಟ್ ವೋಲ್ಟೇಜ್ ಇನ್ಕ್ರೀಸಸ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್, output voltage will increase in a negative half direction. Exactly, we can say the phase reversal of 180 degree appears across the output. ಔಟ್ಪುಟ್ ಅಲ್ಲಿ ವೋಲ್ಟೇಜ್ ರಿವರ್ಸ್ ಆಗುತ್ತೆ, ಬಟ್ ಕಲೆಕ್ಟರ್ ಕರೆಂಟ್ ಮಾತ್ರ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ವಿ ಕ್ಯಾನ್ ಹ್ಯಾವ್ ದ ಕಲೆಕ್ಟರ್ ಕರೆಂಟ್ ಆಲ್ಸೋ ಆ್ಯಂಡ್ ದ ಕಲೆಕ್ಟರ್ ಔಟ್ಪುಟ್ ವೋಲ್ಟೇಜ್ ಆಲ್ಸೋ. ಸೊ ಪಾಸಿಟಿವ್ ಹಾಫ್ ಸೈಕಲಲ್ಲಿ ಸಿಗ್ನಲ್ ಅಪಿಯರ್ ಆಯಿತು ಅಂತಂದರೆ ನೆಗೆಟಿವ್ ಹಾಫ್ ಸೈಕಲಲ್ಲಿ ಔಟ್ಪುಟ್ಟು ವೈಸ್ ಆಗಿರುತ್ತೆ. ಸೊ ನಾವು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಮನ್ ಎಮಿಟರ್ ಆಂಪ್ಲಿಫೈಯರ್ ಏನಪ್ಪ ಅಂತಂದರೆ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಯಾವ್ಯಾವ ಟೈಮಲ್ಲಿ ಯಾವ್ಯಾವುದು ಥರದ್ದು ವರ್ಕ್ ಆಗ್ತಿರುತ್ತೆ. ಪಾಸಿಟಿವ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ, ನೆಗೆಟಿವ್ ಹಾಫ್ ಸೈಕಲಲ್ಲಿ ಏನಾಗುತ್ತೆ, ಝೀರೋ ಇತ್ತು ಅಂತ ಅಂದಾಗ ಏನಾಗುತ್ತೆ. ಬಿಕಾಸ್ ಇನ್ಪುಟ್ ಸೈಕಲಲ್ಲಿ ಒಂದು ಸೈಕಲಲ್ಲಿ 3 ಸಲ ಝೀರೋ ಆಗುತ್ತೆ. ಸೊ ವಾಟ್ ವುಡ್ ಬಿ ದ ವ್ಯಾಲ್ಯೂ ಆಫ್ ದ ಔಟ್ಪುಟ್ ಸಿಗ್ನಲ್ ಅಟ್ ದ ಇನ್ಸ್ಟೆಂಟ್ ಆಫ್ ಇನ್ಪುಟ್ ಸಿಗ್ನಲ್ ಝೀರೋ. ಸೊ ನಾವು ವೋಲ್ಟೇಜ್ ಗೇನ್ ಆಫ್ ದ ಕಾಮನ್ ಎಮಿಟರ್ ಆಂಪ್ಲಿಫೈಯರ್ ಈಸ್ ಮೀಡಿಯಮ್. ವೋಲ್ಟೇಜ್ ಗೇನು ಮೀಡಿಯಮ್ ಇರುತ್ತೆ, ಬಟ್ ದ ಪವರ್ ಗೇನ್ ಈಸ್ ವೆರಿ ಹೈ ಇನ್ ಆಂಪ್ಲಿಫೈಯರ್. ಅಂದರೆ ಈ ಥರದ ಆಂಪ್ಲಿಫೈಯರಲ್ಲಿ CE ಆಂಪ್ಲಿಫೈಯರಲ್ಲಿ ಪವರ್ ಗೇನು ಮ್ಯಾಕ್ಸಿಮಮ್ ಇರುತ್ತೆ, ಅಥವಾ ವೋಲ್ಟೇಜ್ ಮ್ಯಾಕ್ಸಿಮಮ್ ಹೈ ಗೇನ್ ಇರುತ್ತೆ. ದೇರ್ ಇಸ್ ಅ ಫೇಸ್ ರಿಲೇಷನ್ಶಿಪ್ ಆಫ್ 180 ಡಿಗ್ರಿ ಇನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಸೊ ದಿಸ್ ಕ್ಯಾನ್ ಸೇ 180 ಡಿಗ್ರಿ ಎಕ್ಸಾಕ್ಟ್ಲಿ ಔಟ್ ಆಫ್ ಫೇಸ್. ಸೊ ಪಾಸಿಟಿವ್ ಹಾಫ್ ಇತ್ತು ಅಂದರೆ ಔಟ್ಪುಟ್ಟಲ್ಲಿ ನೆಗೆಟಿವ್ ಹಾಫ್ ಇರುತ್ತೆ, ಇನ್ಪುಟ್ಟಲ್ಲಿ ನೆಗೆಟಿವ್ ಹಾಫ್ ಇತ್ತು ಅಂತಂದರೆ ಔಟ್ಪುಟ್ಟಲ್ಲಿ ಪಾಸಿಟಿವ್ ಹಾಫ್ ಇರುತ್ತೆ. ಇನ್ ದ ಕಾಮನ್ ಎಮಿಟರ್ ಆಂಪ್ಲಿಫೈಯರ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ರೆಸಿಸ್ಟರ್ಸ್ ಆರ್ ಮೀಡಿಯಮ್. ಸೊ ಮೀಡಿಯಮ್ ವ್ಯಾಲ್ಯೂಸ್ನ ತೊಗೊಂಡಿರ್ತೀವಿ. ಸೊ ಔಟ್ಪುಟ್ ಆ್ಯಂಡ್ ಇನ್ಪುಟ್ ರೆಸಿಸ್ಟರ್ಸ್ ಆರ್ ಮೀಡಿಯಮ್. ಸೊ ದೀಸ್ ಆರ್ ದ ಫ್ಯಾಕಲ್ಟಿ ಪ್ರಿಪೇರ್ಡ್ ದ ಸೆಷನ್ಸ್ ಆ್ಯಂಡ್ ನೌ ಸೊ ವಿ ಸಮ್ಮರೈಸ್ ದಿಸ್ ಸೆಷನ್. ಸೊ ಏನೇನು ಸ್ಟಡಿ ಮಾಡಿದ್ವಿ, ಸರ್ಕ್ಯೂಟನ್ನು ಸ್ಟಡಿ ಮಾಡಿದ್ವಿ. ಸರ್ಕ್ಯೂಟಲ್ಲಿ ಬಯಾಸಿಂಗ್ ರೆಸಿಸ್ಟೆನ್ಸಸ್ ಇತ್ತು, ಮತ್ತು ಕೆಪಾಸಿಟರ್ಸ್ನ ಸ್ಟಡಿ ಮಾಡಿದ್ವಿ. ಸೊ 3 ಕೆಪಾಸಿಟರ್ಸ್ ಇದೆ, 3 ಕೆಪಾಸಿಟರು ಏನೇನಕ್ಕೆ ಅಂತ ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಮತ್ತು ವರ್ಕಿಂಗ್ ನೋಡಿದ್ವಿ. ವರ್ಕಿಂಗಲ್ಲಿ ಇನ್ಪುಟ್ ಸಿಗ್ನಲ್ ಕೊಡ್ತಿದ್ದೀವಿ, ಮತ್ತು ಔಟ್ಪುಟ್ ಸಿಗ್ನಲ್ಲು ಔಟ್ಪುಟ್ಟಲ್ಲಿ ಆಂಪ್ಲಿಫೈಡ್ ಔಟ್ಪುಟ್ನ ತೊಗೋತಾ ಇದ್ದೀವಿ. ಏನಕ್ಕೆ ಅದು ಫೇಸ್ ರಿವರ್ಸಲ್ ಆಗಿದೆ ಅಂತ ಅನ್ನೋದನ್ನು ಹೇಳಿದ್ದೀವಿ. ಸೊ ನಾನು ಅಂದ್ಕೊಂಡಿದ್ದೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು.